ಹಾಯ್ ಹೆಲೋ ನಮಸ್ಕಾರ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ ಅಂತ ಹೇಳ್ತಾ ಇವತ್ತು ನಾವು ಪಿ ಯು ಸಿ ಸೆಕೆಂಡ್ ಇಯರ್ ಫಸ್ಟ್ ಚಾಪ್ಟರ್ ನಾವು ಸ್ಟಡಿ ಮಾಡಕ್ಕೆ ನಡೆದಿದ್ದೀವಿ. ಪಿ ಯು ಸಿ ಸೆಕೆಂಡ್ ಇಯರ್ ಒಳಗೆ ಟೋಟಲ್ 14 ಚಾಪ್ಟರ್ಸ್ ಅದಾವೆ ರೀ. ಅದರೊಳಗೆ ನಾವು ಫಸ್ಟ್ ಚಾಪ್ಟರ್ ಏನು ಮಾಡಬೇಕಪ್ಪ ಅಂದರೆ ಎಲೆಕ್ಟ್ರೋಸ್ಟಾಟಿಕ್ ಸ್ಟಡಿ ಮಾಡಬೇಕು. ಹೌದಾ? ಎಲೆಕ್ಟ್ರೋಸ್ಟಾಟಿಕ್ ಅಪ್ಪ ಅಂದರೆ ಇಟ್ ಕಮ್ಸ್ ಅಂಡರ್ ದಿ ಬ್ರ್ಯಾಂಚ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಸಮ್. ಹೌದಾ? ಅದ್ರ ಬಗ್ಗೆ ನಾನು ಹೇಳ್ತೀನಿ ನಿಮಗೆ. ಎಲೆಕ್ಟ್ರೋಸ್ಟಾಟಿಕ್ ಸ್ಟಡಿ ಮಾಡೋದು ಯಾವತ್ತು. ಹೌದಾ? ಆ ಎಲೆಕ್ಟ್ರೋಸ್ಟಾಟಿಕ್ ಒಳಗೆ ಒಂದು ಚಾಪ್ಟರ್ ಸ್ಟಡಿ ಮಾಡ್ತೀವಿ, ದಟ್ ಈಸ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಅಂಥೇಳಿ. ಆಯಿತಾ? ಏನು ಎಲೆಕ್ಟ್ರೋಸ್ಟಾಟಿಕ್ಕು, ಏನು ಎಲೆಕ್ಟ್ರಿಕ್ ಚಾರ್ಜಸ್ಸು ಅಥವಾ ಏನು ಫೀಲ್ಡ್ಸು, ಇವೆಲ್ಲ ನಾವು ಸ್ಟಡಿ ಮಾಡೋಣ. ಡೋಂಟ್ ವರಿ. ಓಕೆ, ನೋಡಿರಿ, ಟೋಟಲ್ಲು ಆ್ಯಕ್ಚುಲಿ ಈ ಎಲೆಕ್ಟ್ರೋಸ್ಟಾಟಿಕ್ಕು ಇಟ್ ವಿಲ್ ಕಮ್ಸ್ ಅಂಡರ್ ದಿ ಬಿಗ್ ಬ್ರ್ಯಾಂಚ್ ದಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಸಮ್. ಹೌದಾ? ಇದು ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅಂತಕ್ಕಂಥ ಒಂದು ದೊಡ್ಡ ಬ್ರ್ಯಾಂಚ್ ಅದ ರೀ. ಅದ್ರೊಳಗೆ ಬರ್ತದೆ. ಆ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಏನಪ್ಪ ಅಂತಂದರೆ ಎಲೆಕ್ಟ್ರಿಕ್ ಮತ್ತು ಮ್ಯಾಗ್ನೆಟಿಕ್ ಎರಡೂ ಒಂದು ಪ್ರಾಪರ್ಟೀಸ್ಗಳನ್ನು ಶೋ ಮಾಡ್ತಕ್ಕಂಥ ಅಥವಾ ಎಲೆಕ್ಟ್ರಿಕ್ ಚಾರ್ಜಸ್ ಬಗ್ಗೆ ಮತ್ತು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಒಂದು ದೊಡ್ಡ ಬ್ರ್ಯಾಂಚ್ ಅದು. ಕ್ಲಿಯರ್ ಆಯಿತಾ? ನೆಕ್ಸ್ಟ್ ನೋಡಿರಿ, ಆ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ನಾಗ ಟೋಟಲ್ 2 ಟೈಪ್ಸ್ ಅದಾವೆ ರೀ. ಅಂದರೆ 2 ಟೈಪ್ಸ್ ಅಪ್ಪ ಅಂದರೆ 2 ಬ್ರ್ಯಾಂಚಸ್ ಅದಾವೆ ರೀ, ಸಬ್ ಬ್ರ್ಯಾಂಚಸ್ ಅಂತ ಅನ್ಬೋದು. ಹೌದಾ? ಫಸ್ಟ್ ಒನ್ ಯಾವುದಪ್ಪ ಅಂದರೆ ಒಂದು ಎಲೆಕ್ಟ್ರೋಸ್ಟಾಟಿಕ್. ಹೌದಾ? ಸೆಕೆಂಡ್ ಒನ್ ಯಾವುದು ಎಲೆಕ್ಟ್ರೋಡೈನಮಿಕ್ಸ್. ನೋಡಿರಿ, ಹೆಸರೇ ಹೇಳ್ತದ ಎಲೆಕ್ಟ್ರೋಸ್ಟಾಟಿಕ್. ಹೌದಾ? ಎಲೆಕ್ಟ್ರೋಸ್ಟಾಟಿಕ್. ಎಲೆಕ್ಟ್ರೋ ಅಂದರೆ ಚಾರ್ಜ್ ಅಂದಂಗೆ. ಹೌದಾ? ಸ್ಟಾಟಿಕ್ ಅಂದರೆ ರೆಸ್ಟ್ ಅಂದಂಗೆ, ಸ್ಟೇಷ್ನರಿ ಅಂದಂಗೆ. ಹೌದಾ? ಯಾವಾಗ ಚಾರ್ಜಸ್ಸು ರೆಸ್ಟ್ ಒಳಗಿರ್ತದೋ ಆವಾಗ ಕೆಲವೊಂದು ನೋಡ್ರಿ, ಇಲ್ಲಿ ಫೋರ್ಸಸ್ ಆಗಲಿ, ಫೀಲ್ಡ್ಸ್ ಆಗಲಿ, ಪೊಟೆನ್ಷಿಯಲ್ಸ್ ಆಗಲಿ, ಗಾಸ್ ಥಿಯರಮ್ ಆಗಲಿ, ಆಮೇಲೆ ಕೆಪಾಸಿಟರ್ ಬಗ್ಗೆ ಆಗಲಿ, ಇವೆಲ್ಲದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಅಂದರೆ ಚಾರ್ಜಸ್ ಯಾವಾಗ ಸುಮ್ಮನೆ ರೆಸ್ಟ್ ಒಳಗೆ ಕುಂತಿರ್ತದೋ ತನ್ನ ಸುತ್ತಮುತ್ತ ಒಂದು ಫೋರ್ಸ್ ಎಕ್ಸ್ಪೀರಿಯೆನ್ಸ್ ಮಾಡ್ತದೆ, ಫೀಲ್ಡ್ಸ್ ಎಕ್ಸ್ಪೀರಿಯೆನ್ಸ್ ಮಾಡ್ತದೆ, ಒಂದು ಪೊಟೆನ್ಷಿಯಲ್ ಎಕ್ಸ್ಪೀರಿಯೆನ್ಸ್ ಮಾಡ್ತದೆ, ಮತ್ತು ಇನ್ನೂ ಅನೇಕ ರೀತಿಯಿಂದ ಕೆಲವೊಂದು ಪ್ರಾಪರ್ಟೀಸ್ಗಳನ್ನು ಶೋ ಮಾಡ್ತದೆ. ಅದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಎಲ್ಲಿ? ಎಲೆಕ್ಟ್ರೋಸ್ಟಾಟಿಕ್ ಒಳಗೆ. ಎಲೆಕ್ಟ್ರೋಸ್ಟಾಟಿಕ್ ಅಂದ್ರೇನು? ಯಾವಾಗ ಚಾರ್ಜು ರೆಸ್ಟ್ ಒಳಗಿದ್ದಾಗ, ಸುಮ್ಮನೆ ಕುಂತಾಗ ಅದರ ವೆಲಾಸಿಟಿ 0 ಆಗಿರಬೇಕು, ಎಕ್ಸಲರೇಷನ್ ಕೂಡ 0 ಆಗಿರಬೇಕು. ಇದನ್ನು ನಾವು ಎಲೆಕ್ಟ್ರೋಸ್ಟಾಟಿಕ್ ಅಂತ ಕರಿತೀವಿ. ನೆಕ್ಸ್ಟು ಎಲೆಕ್ಟ್ರೋಡೈನಮಿಕ್ಸ್ ಏನಪ್ಪ ಅಂತಂದರೆ, ನೋಡಿರಿ, ಇಲ್ಲೂ ಕೂಡ ಎಲೆಕ್ಟ್ರೋ ಅಂದರೆ ಚಾರ್ಜಸ್ಸು, ಡೈನಮಿಕ್ಸ್ ಅಂದರೆ ವೆನ್ ದ ಚಾರ್ಜಸ್ ಆರ್ ಇನ್ ಮೋಷನ್ ಅಂತ ಅನ್ಬೋದು. ಎಲೆಕ್ಟ್ರೋಡೈನಮಿಕ್ಸ್ ಅಪ್ಪ ಅಂತಂದರೆ ವೆನ್ ದ ಚಾರ್ಜಸ್ ಆರ್ ಇನ್ ಮೋಷನ್. ಹೌದಾ? ಎಲೆಕ್ಟ್ರೋ ಅಂದರೆ ಚಾರ್ಜಸ್, ಡೈನಮಿಕ್ಸ್ ಅಂದರೆ ಮೋಷನ್. ಯಾವಾಗ ಚಾರ್ಜಸ್ಸು ಮೋಷನ್ ಒಳಗಿರ್ತದೋ ಆವಾಗ ನಾವು ಅದ್ರ ಬಗ್ಗೆ ಸ್ಟಡಿ ಮಾಡ್ತೀವಲ್ಲ, ಅಥವಾ ಅಲ್ಲಿ ಏನೇನು ಪ್ರಾಪರ್ಟೀಸ್ ಬಿಹೇವ್ ಮಾಡ್ತದೆ ಆ ಚಾರ್ಜಸ್ಸು, ಯಾವಾಗ ಅದು ಮೋಷನ್ ಒಳಗಿದ್ದಾಗ ಏನು ಕರೆಂಟ್ ರೆಡಿ ಮಾಡ್ತದೋ ಅಂದರೆ ಕರೆಂಟ್ ಪ್ರೊಡ್ಯೂಸ್ ಮಾಡ್ತದೋ, ಒಂದು ಮ್ಯಾಗ್ನೆಟಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಪ್ರಾಪರ್ಟೀಸು ಪ್ರೊಡ್ಯೂಸ್ ಮಾಡಿ ನಮಗೆ ಶೋ ಮಾಡ್ತದೋ, ಅದ್ರ ಬಗ್ಗೆ ನಾವು ಏನು ಸ್ಟಡಿ ಮಾಡ್ತೀವಲ್ಲ ಕಂಪ್ಲೀಟಾಗಿ, ಅದು ಎಲೆಕ್ಟ್ರೋಡೈನಮಿಕ್ಸ್ನ ಬರ್ತದೆ. ಆ ಎಲೆಕ್ಟ್ರೋಡೈನಮಿಕ್ಸ್ನಾಗ ಏನೇನೋ ಪ್ರಾಪರ್ಟೀಸ್ ಬಿಹೇವ್ ಅಂದರೆ ಸ್ಟಡಿ ಮಾಡ್ತೀವಿ ಅಂತ ನೋಡಿರಿ. ದಟ್ ಈಸ್ ಎಲೆಕ್ಟ್ರಿಕ್ ಕರೆಂಟ್ ಅನ್ಬೋದು. ಹೌದಾ? ನೆಕ್ಸ್ಟ್ ಮ್ಯಾಗ್ನೆಟಿಸಮ್ ಅನ್ಬೋದು, ನೆಕ್ಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಸಮ್, ನೆಕ್ಸ್ಟ್ ಅಲ್ಟರ್ನೇಟಿಂಗ್ ಕರೆಂಟ್. ಟೋಟಲ್ ಇಲ್ಲಿ 4 ರಿಂದ 5 ಚಾಪ್ಟರ್ಗಳೇನು ಮಾಡ್ತೀವಿ ನಾವು, ದ ಬ್ರ್ಯಾಂಚ್ ಆಫ್ ಎಲೆಕ್ಟ್ರೋಡೈನಮಿಕ್ಸ್ ಕೆಳಗೆ ನಾವು ಇಲ್ಲಿ ಓದ್ತೀವಿ. ಎಲೆಕ್ಟ್ರೋಸ್ಟಾಟಿಕ್ ಅಪ್ಪ ಅಂದರೆ ಇಟ್ ಈಸ್ ಆಲ್ ಅಬೌಟ್ ದ ಸ್ಟಡಿ ವೆನ್ ದ ಚಾರ್ಜ್ ಈಸ್ ಎಟ್ ರೆಸ್ಟ್ ಅಂತ ಅನ್ಬೋದು. ಹೌದಾ? ಯಾವಾಗ ಇದನ್ನು ಸ್ಟಡಿ ಮಾಡ್ಬೋದು, ಯಾವಾಗ ಚಾರ್ಜು ರೆಸ್ಟ್ನಾಗ ಸುಮ್ಮ ಕುಂತಿರ್ಬೇಕ್ರಿ ಅದು. ಹೌದಾ? ಆವಾಗ ನಾವು ಇದ್ರ ಬಗ್ಗೆ ಸ್ಟಡಿ ಮಾಡ್ಬೋದು. ಕ್ಲಿಯರ್ ಆಯಿತಾ? ಓಕೆ, ನೆಕ್ಸ್ಟ್ ಹೋಗಮ್ರಿ. ಏನಪ್ಪ ಅಂದರೆ ಫೈನಲಿ ನಾವು ಚಾರ್ಜ್ ಎಲ್ಲಗತ್ತೀವಿ. ಸರ್ ಏನು ರೀ ಚಾರ್ಜ್? ಎವ್ರಿ ಟೈಮ್ ಚಾರ್ಜ್. ವಾಟ್ ಈಸ್ ದಟ್ ಚಾರ್ಜ್? ಕನ್ನಡದಲ್ಲಿ ಆವೇಶ ಅಂತ ಕರಿತೀರಿ. ಏನು ಸರ್ ಚಾರ್ಜ್ ಅಂದರೆ? ನೋಡಿರಿ, ಡೆಫಿನೇಷನ್ ಹೇಳುತ್ತದೆ. ಏನು ಡೆಫಿನೇಷನ್ ಅಪ್ಪ ಅಂತಂದರೆ ಇಟ್ ಈಸ್ ಅ ಇಂಟ್ರೆನ್ಸಿಕ್ ಪ್ರಾಪರ್ಟಿ ಆಫ್ ಮ್ಯಾಟರ್ ಅಂತೇಳಿ. ಹೌದಾ? ಇಂಟ್ರೆನ್ಸಿಕ್ ಪ್ರಾಪರ್ಟಿ ಅಂದರೆ ಏನು ರೀ? ಫಸ್ಟ್ ಆಫ್ ಆಲ್ ಇಂಟ್ರೆನ್ಸಿಕ್ ಪ್ರಾಪರ್ಟಿ ಅಪ್ಪ ಅಂದರೆ ಫೈನಲ್ ಪ್ರಾಪರ್ಟಿ, ಬೇಸಿಕ್ ಆ್ಯಂಡ್ ಫಂಡಮೆಂಟಲ್ ಪ್ರಾಪರ್ಟಿ ಅಂದಂಗೆ. ಹೌದಾ? ಅದು ಬಿಟ್ಟರೆ ಅದಕ್ಕಿಂತ ಕೆಳಗೆ ಏನೂ ಇಲ್ಲ. ಹೌದಾ? ದಟ್ ಈಸ್ ಅ ಲಾಸ್ಟ್. ಕ್ಲಿಯರ್ ಐತಲ್ಲ? ಅಂಥ ಪ್ರಾಪರ್ಟಿ ನಾವು ಫಂಡಮೆಂಟಲ್ ಅಂದರೆ ಇಂಟ್ರೆನ್ಸಿಕ್ ಪ್ರಾಪರ್ಟಿ ಅಂತ ಕರಿತೀವಿ. ಹೌದಾ? ಯಾವುದೇ ಒಂದು ಮ್ಯಾಟ್ರ್ ಅದ ಮೂಲಕ ಈ ಒಂದು ಚಾಪೀಸ್, ಈ ಫಾರ್ ಎಕ್ಸಾಂಪಲ್ ಈ ಪೆನ್ ಅದ, ಬಟ್ ಈ ಚಾಪೀಸ್ ಅಂತ ಕನ್ಸಿಡರ್ ಮಾಡಿರಿ. ಈ ಚಾಪೀಸ್ ಅನ್ನೋದೊಂದು ಮ್ಯಾಟರ್. ಇದಕ್ಕೆ ನಾನು ಏನು ಮಾಡ್ತೀನಿ, ಮುರಿದು 2 ಭಾಗಗಳಾಗಿ ಮಾಡ್ತೀನಿ. ಆಮೇಲೆ ಮತ್ತೆ ಅದಕ್ಕೆ ಮುರಿತೀನಿ, ಮುರಿದು ಫೈನಲ್ ಒಂದು ಸಣ್ಣ ಒಂದು ಪಾರ್ಟಿಕಲ್ ರಿಮೇನ್ ಇರುತ್ತೆ ನೋಡಿರಿ. ಆ ಪಾರ್ಟಿಕಲ್ ಏನು? ದಟ್ ಈಸ್ ಅ ಪ್ರಾಪರ್ಟಿ ಅಂದರೆ ಬೇಸಿಕ್ ಪ್ರಾಪರ್ಟಿ, ಫಂಡಮೆಂಟಲ್ ಪ್ರಾಪರ್ಟಿ ಆಫ್ ಮ್ಯಾಟರ್ ಅಂತ ಅನ್ಬೋದು. ಹೌದಾ? ಆ ಪ್ರಾಪರ್ಟಿ ಏನಾಗಿರ್ತದೆ? ಆ್ಯಟಮ್ ಆಗಿರ್ತದೆ. ನೋಡಿರಿ, ಮತ್ತು ಆ್ಯಟಮ್ ಒಳಗೆ ಏನಿರ್ತವೆ ಹೇಳ್ರಿ? ನ್ಯೂಕ್ಲಿಯಸ್ ಇರ್ತದೆ. ಆ ನ್ಯೂಕ್ಲಿಯಸ್ ಒಳಗೆ ಏನಿರ್ತದೆ ಹೇಳ್ರಿ?
ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಇರ್ತಾವೆ. ಆ ನ್ಯೂಕ್ಲಿಯಸ್ ಸುತ್ತಮುತ್ತ ಯಾವ ತಿರುಗಾಡ್ತಾವೆ ಹೇಳ್ರಿ, ಅಂದರೆ ಏನು ರಿವಾಲ್ವ್ ಆಗ್ತಾವೆ ಹೇಳ್ರಿ, ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತದೆ. ಆ ಎಲೆಕ್ಟ್ರಾನ್ಸು ಪ್ರೋಟಾನ್ಸ್ ಏನದವಲ್ರಿ, ದಟ್ ಈಸ್ ಅ ಫಂಡಮೆಂಟಲ್ ಪ್ರಾಪರ್ಟಿ ಆಫ್ ಮ್ಯಾಟ್ರ್ ಅಂತ ಕರಿತೀವಿ ನಾವು. ಸೊ ಅದಕ್ಕಿಂತ ಕೆಳಗೆ ಏನಿಲ್ಲ, ಅದೇ ಲಾಸ್ಟ್. ಎಲ್ಲ ಪೂರ ಬ್ರಹ್ಮಾಂಡವೇ ಅದರ್ಲಿಂತೆ ಆಗ್ಯದ ಪೂರ, ಅಂತ ಬ್ರಹ್ಮಾಂಡವೇ ಅದರ್ಲಿಂತೆ ರೆಡಿ ಆಗ್ಯದ ಹೊರತು ಅದಕ್ಕಿಂತ ಕೆಳಗೆ ಯಾವುದೂ ಇಲ್ಲ. ಕ್ಲಿಯರ್ ಆಯ್ತಾ? ಅದಕ್ಕೆ ನಾವು ಅದಕ್ಕೆ ಏನಂತ ಕರಿತೀವಿ, ಇಂಟ್ರೆನ್ಸಿಕ್ ಪ್ರಾಪರ್ಟಿ ಆಫ್ ಮ್ಯಾಟರ್ ಅಂತ ಕರಿತೀವಿ. ಕ್ಲಿಯರ್ ಆಯ್ತಾ? ನೋಡಿರಿ, ಇಟ್ ಈಸ್ ಎ ಇಂಟ್ರೆನ್ಸಿಕ್ ಪ್ರಾಪರ್ಟಿ ಆಫ್ ಮ್ಯಾಟರ್ ಟು ವಿಚ್ ಪ್ರೊಡ್ಯೂಸಸ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್. ಹೌದಾ? ಸೊ ಇದು ಇಂಟ್ರೆನ್ಸಿಕ್ ಪ್ರಾಪರ್ಟಿ ಆಫ್ ಮ್ಯಾಟರ್ ಆಗೋದಲ್ಲದೆ ಇದು ಕೆಲವೊಂದು ಮ್ಯಾಗ್ನೆಟಿಕ್ ಮತ್ತು ಎಲೆಕ್ಟ್ರಿಕ್ ಎಫೆಕ್ಟನ್ನು ಪ್ರೊಡ್ಯೂಸ್ ಮಾಡ್ತದೆ ಅಂತ ಹೇಳಕತ್ತಾರು. ಹೌದಾ? ವಿಚ್ ಪ್ರೊಡ್ಯೂಸಸ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್, ಪ್ರೊಡ್ಯೂಸ್ ಮಾಡೋದು ಅಷ್ಟೇ ಅಲ್ಲ, ಬೇರೆ ಚಾರ್ಜಸ್ ಮೇಲೆ ಅಥವಾ ಬೇರೆ ಒಂದು ವಸ್ತುಗಳ ಮೇಲೆ ಇದು ಏನು ಮಾಡ್ಲಾಗತ್ತದ, ಎಕ್ಸ್ಪೀರಿಯನ್ಸ್ ಕೂಡ ಮಾಡ್ಲಾಗತ್ತದ ಅಂತ ಹೇಳ್ತಾರೆ. ಹೌದಾ? ಸೊ ಅದು ಯಾವ ಥರ ಎಕ್ಸ್ಪೀರಿಯನ್ಸ್ ಮಾಡ್ತವೆ ಸರ್, ಅದು ಯಾವ ಥರ ಫೀಲ್ಡ್ಸ್ಗಳು ಅಥವಾ ಯಾವ ಥರ ಫೋರ್ಸಸ್ಗಳು ಎಕ್ಸ್ಪೀರಿಯನ್ಸ್ ಮಾಡ್ತವೆ ಸರ್, ಅಥವಾ ಯಾವ ಥರ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತವೆ ಸರ್ ಅಂತಕ್ಕಂಥದ್ದು ನಾವು ಮುಂದೆ ಚಾಪ್ಟರ್ ಒಳಗೆ ನೋಡ್ತೀವಿ ರೀ. ಹೌದಾ? ಈಗ ಡೆಫಿನೇಷನ್ ಏನು, ಇಟ್ ಈಸ್ ಎ ಇಂಟ್ರೆನ್ಸಿಕ್ ಪ್ರಾಪರ್ಟಿ ಆಫ್ ಮ್ಯಾಟರ್ ಇನ್ ವಿಚ್ ಇಟ್ ಪ್ರೊಡ್ಯೂಸಸ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಅಂತ ಅನ್ಬೋದು. ಕ್ಲಿಯರ್ ಆಯಿತಾ? ನೆಕ್ಸ್ಟ್ ಸ್ವಲ್ಪ ಚಾರ್ಜಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ್ರಿ. ಏನಪ್ಪ ಅಂದರೆ ನೋಡಿರಿ, ಆ ಸಿಂಬಲ್ ಆಫ್ ಚಾರ್ಜನ್ನು ನಾವು ಯಾವ ಸಿಂಬಲ್ ಅಂತ ಇಂಡಿಕೇಟ್ ಮಾಡ್ಬೋದು ಗೊತ್ತೇನು ರೀ, ದಟ್ ಈಸ್ ಕ್ಯಾಪಿಟಲ್ ಕ್ಯೂ. ಆ್ಯಂಡ್ ಇವನ್ ಸ್ಮಾಲ್ ಕ್ಯೂಲಿಂತ ಇಂಡಿಕೇಟ್ ಮಾಡ್ತಾರೆ. ಕ್ಯಾಪಿಟಲ್ ಕ್ಯೂ ಅಷ್ಟೇ ಅಲ್ಲ, ಬಟ್ ಒಂದು ಸ್ಟ್ಯಾಂಡರ್ಡ್ ಒಂದು ಸಿಂಬಲ್ ಆಗಿ ನಾವು ಕ್ಯಾಪಿಟಲ್ ಕ್ಯೂ ಅಂತ ಇಂಡಿಕೇಟ್ ಮಾಡ್ತೀವಿ. ಬಟ್ ಸ್ಮಾಲ್ ಕ್ಯೂ ಆಲ್ಸೋ ವಿ ಕ್ಯಾನ್ ಇಂಡಿಕೇಟ್ ಅಂತ ಹೇಳ್ಬೋದು. ಕ್ಲಿಯರ್ ಆಯಿತಾ? ನೆಕ್ಸ್ಟ್ ಸೆಕೆಂಡ್ ನೋಡ್ರಿ ಪಾಯಿಂಟು, ಎಸ್ ಐ ಯೂನಿಟ್ ಆಫ್ ಚಾರ್ಜ್ ದಟ್ ಈಸ್ ಕುಲಂಬ್ ಅಂತ ಹೇಳ್ತೀವಿ. ಹೌದಾ? ಎಸ್ ಐ ಯೂನಿಟ್ ಚಾರ್ಜ್ ಏನು, ಕುಲಂಬ್ ಅಂತಕ್ಕಂಥದ್ದು. ಕುಲಂಬ್ ಅನ್ನೋದು ಒಬ್ಬ ಸೈಂಟಿಸ್ಟ್ ಹೆಸರು, ಅದೇ ಇಟ್ಟಾರ. ಕ್ಲಿಯರ್ ಆಯಿತಾ? ಸೊ ಕುಲಂಬ್ ಅಂತ, ಆ ಕುಲಂಬನ್ನು ಯಾವ ಥರ ಡಿನೋಟ್ ಮಾಡ್ತೀವಿ ಸಿಂಬಾಲಿಕಲಿ ಅಂತಂದರೆ ದಟ್ ಈಸ್ ಕ್ಯಾಪಿಟಲ್ ಸಿ ಅಂತ ಇಂಡಿಕೇಟ್ ಮಾಡ್ತೀವಿ. ಕ್ಲಿಯರ್ ಆಯಿತಾ? ನೆಕ್ಸ್ಟು ಆ ಚಾರ್ಜ್ ಇಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ ಆರ್ ಸ್ಕೇಲರ್ ಕ್ವಾಂಟಿಟಿ ಅಂತ ಕೇಳಿದಾಗ ಏನು ಬರ್ತದೆ ಆನ್ಸರಪ್ಪ ಅಂದರೆ ಚಾರ್ಜ್ ಇಟ್ ಈಸ್ ಅ ಕಂಪ್ಲೀಟ್ಲಿ ಸ್ಕೇಲರ್ ಕ್ವಾಂಟಿಟಿ ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ದ ಓನ್ಲಿ ದ ಮ್ಯಾಗ್ನಿಟ್ಯೂಡ್ ನಾಟ್ ಎನಿ ಡೈರೆಕ್ಷನ್ಸ್. ಕ್ಲಿಯರ್ ಆಯಿತಾ? ಸೊ ಅದಕ್ಕೆ ನೀವು ಈ ಚಾರ್ಜನ್ನು ನಾವು ಸ್ಕೇಲರ್ ಕ್ವಾಂಟಿಟಿ ಅಂತ ತಿಳ್ಕೊಂಡೆ ನಾವು ಸ್ಟಡಿ ಮಾಡಬೇಕು. ಕ್ಲಿಯರ್ ಆಯಿತಾ? ಓಕೆ. ನೆಕ್ಸ್ಟ್ ಸರ್ ಚಾರ್ಜಸ್ ಅಲ್ಲಗತ್ತಿರಲ್ಲ, ಏನು ಸರ್ ಚಾರ್ಜಸ್, ಯಾವ ಸರ್ ಚಾರ್ಜಸ್, ಹೆಂಗಿರ್ತಾವೆ ಸರ್ ಚಾರ್ಜಸ್? ಏನಾಗಳು ಹೇಳಿದೆ. ಸೊ ಟೋಟಲ್ ಚಾರ್ಜಸ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರಾನ್ ಆ್ಯಂಡ್ ಪ್ರೋಟಾನ್, ಸಿಂಪಲ್. ಕ್ಲಿಯರ್ ಆಯಿತಾ? ಇಲ್ಲಿ ನೋಡಿರಿ, ಟೋಟಲ್ಲ 2 ಟೈಪ್ಸ್ ಆಫ್ ಚಾರ್ಜಸ್ ಅದಾವೆ ರೀ. ಒಂದು ಪಾಸಿಟಿವ್ ಚಾರ್ಜ್ ಆ್ಯಂಡ್ ಇನ್ನೊಂದು ನೆಗೆಟಿವ್ ಚಾರ್ಜ್. ಈ ಪಾಸಿಟಿವ್ ನೆಗೆಟಿವ್ ಅಂತಕ್ಕಂಥ ಹೆಸರು ಯಾರು ಕೊಟ್ಟರು ಗೊತ್ತೇನು ರೀ? ಒಬ್ಬ ಸೈಂಟಿಸ್ಟ್ ಅದಾರ, ದಟ್ ಈಸ್ ಬೆಂಜಮಿನ್ ಫ್ರ್ಯಾಂಕ್ಲಿನ್ ಅಂತೇಳಿ. ಅದಾ ಸೈಂಟಿಸ್ಟ್ ಏನು ಕೊಟ್ಟರು, ಯಾರಪ್ಪ ಅಂದರೆ ಬೆಂಜಮಿನ್ ಫ್ರ್ಯಾಂಕ್ಲಿನ್ ಅಂತೇಳಿ. ಏನಂತ ಕೊಟ್ಟರು ಅವರು, ಇದಕ್ಕೆ ಪಾಸಿಟಿವ್ ಅನ್ರಿ, ಇದಕ್ಕೆ ನೆಗೆಟಿವ್ ಅನ್ರಿ ಅಂತೇಳಿ. ಹೌದಾ? ಅಂದರೆ ಪಾಸಿಟಿವ್ ನೆಗೆಟಿವ್ ಹೆಸರು ನಾಮಕರಣ ಮಾಡಿದವ್ರು ಯಾರಪ್ಪ ಅಂದರೆ ಬೆಂಜಮಿನ್ ಫ್ರ್ಯಾಂಕ್ಲಿನ್. ಸೊ ಪಾಸಿಟಿವ್ ಅಂದ್ರೆ ನಾವು ಯಾವುದಕ್ಕೆ ಕರಿಬೋದು ಸರಪ್ಪ ಅಂದರೆ ನಾನು ಹೇಳಿದೆ ನೀವು ಜಸ್ಟು ಇಟ್ ಈಸ್ ನಥಿಂಗ್ ಬಟ್ ಪ್ರೋಟಾನ್. ಕ್ಲಿಯರ್ ಆಯಿತಾ? ನೆಕ್ಸ್ಟ್ ನೆಗೆಟಿವ್ ಯಾವುದಕ್ಕೆ ಕರಿಬೋದು ಸರ್, ಇಟ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರಾನ್. ಕ್ಲಿಯರ್? ಓಕೆನಾ? ನೆಕ್ಸ್ಟು ಸರ್ ಈ ಪ್ರೋಟಾನು ಮತ್ತು ಎಲೆಕ್ಟ್ರಾನ್ ಎಲ್ಲಿರ್ತಾವ್ರಿ? ಹೌದಾ? ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡ್ರಿ. ಹೌದಾ? ನಮ್ಗೆ ಫಸ್ಟ್ ಆಫ್ ಆಲ್ ಇದೊಂದು ಮ್ಯಾಟರ್, ನನಗಳು ಹೇಳಿದೆ ಎಕ್ಸಾಂಪಲ್ ಆಲ್ರೆಡಿ ಹೇಳೀನಿ, ಬಟ್ ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ. ಇದೊಂದು ಮ್ಯಾಟರ್. ಹೌದಾ? ಈ ಮ್ಯಾಟರು ಎದರ್ಲಿಂದ ಮಾಡಲ್ಪಟ್ಟ್ಯವ? ಆ್ಯಟಮ್ಸಿಂದ ಮಾಡಲ್ಪಟ್ಟದ. ಸೊ ಆ್ಯಟಮ್ಸ್ ಒಳಗೆ ಏನಿರ್ತಾವ? ನ್ಯೂಕ್ಲಿಯಸ್ ಇರ್ತಾವ. ಕ್ಲಿಯರ್ ಆಯಿತಾ? ನೆಕ್ಸ್ಟು ಆ ನ್ಯೂಕ್ಲಿಯಸ್ ಒಳಗೆ ಅಥವಾ ಆ ಆ್ಯಟಮ್ ಒಳಗೆ, ನ್ಯೂಕ್ಲಿಯಸ್ ಸುತ್ತಮುತ್ತ ಅಂತೂ ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತಿರ್ತಾವೆ. ಬಟ್ ನಾವು ನ್ಯೂಕ್ಲಿಯಸ್ ಒಳಗೆ ಹೋದೆವಪ್ಪ ಅಂದರೆ ನಮಗೆ ಪ್ರೋಟಾನ್ ಸಿಗ್ತದೆ, ನ್ಯೂಟ್ರಾನ್ ಸಿಗ್ತದೆ. ಆ ನ್ಯೂಟ್ರಾನ್ ಎದರ್ಲಿಂದ ಮಾಡಲ್ಪಟ್ಟದ ಅಥವಾ ಪ್ರೋಟಾನ್ ಎದರ್ಲಿಂದ ಮಾಡಲ್ಪಟ್ಟದ ಅಂದರೆ ನಿಮ್ಗೆ ಏನು ಆನ್ಸರ್ ಬರ್ತದೆ? ಬರಲ್ಲ. ಯಾಕಂದರೆ ದಟ್ ಈಸ್ ದ ಫೈನಲ್ ಫಂಡಮೆಂಟಲ್. ಹೌದಾ? ಸೊ ಅದರಿಂದನೇ ಒರಿಜಿನ್ ಸ್ಟಾರ್ಟ್, ಹೌದಾ, ಕ್ರಿಯೇಷನ್ ಸ್ಟಾರ್ಟ್. ಕ್ಲಿಯರ್ ಆಯಿತಾ? ಸೊ ಅದಕ್ಕಿಂತ ಕೆಳಗೆ ಬರಲ್ಲ, ಅದಕ್ಕೆ ಫಂಡಮೆಂಟಲ್ ಪ್ರಾಪರ್ಟಿ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ನೋಡಿರಿ, ಇಲ್ಲಿ ಮ್ಯಾಟರ್ ಅದ, ಆ ಮ್ಯಾಟರ್ ಎಲ್ಲಿಂದ ಮಾಡಲ್ಪಟ್ಟದ? ಆ್ಯಟಮಿಂದ. ಆ ಆ್ಯಟಮ್ದು ಒಂದು ಡೈಗ್ರಾಮ್ ತೆಗೆದೀನಿ ನೋಡಿರಿ. ಆ ಡೈಗ್ರಾಮ್ ಒಳಗೆ ಟೋಟಲ್ ಈ ವೈಟ್ ಲೈನ್ಸ್ ಏನದಾವಲ್ಲ ರೀ, ಈ ವೈಟ್ ಲೈನ್ಸ್. ಸೊ ಈ ಲೈನ್ಸ್ಗಳು ಏನದಲ್ಲ ಆರ್ಬಿಟ್ಸ್ಗಳನ್ನು ಶೋ ಮಾಡ್ತಾವೆ. ಆರ್ಬಿಟ್ಸ್ ಮೀನ್ಸ್ ಸುತ್ತಮುತ್ತ ಏನು ರಿವಾಲ್ವ್ ಆಗ್ತಾವಲ್ಲ ಎಲೆಕ್ಟ್ರಾನ್ಸು, ಅದರದೊಂದು ಕಕ್ಷೆ ಅಂತ ಅನ್ಬೋದು, ಶೆಲ್ ಅಂತ ಅನ್ಬೋದು, ಅವುಗಳನ್ನು ಶೋ ಮಾಡ್ಲಿಕ್ಕತ್ತವ. ಮಿಡಲ್ ಏನು ಯೆಲ್ಲೋ ಕಲರ್ ಅದಲ್ರಿ, ಇದು ಏನು ತೋರಿಸ್ಲಿಕ್ಕತ್ತದ ನಮಗಪ್ಪ ಅಂದರೆ ದಟ್ ಈಸ್ ಅ ನ್ಯೂಕ್ಲಿಯಸ್ ಅಂತ ತೋರಿಸ್ಲಿಕ್ಕತ್ತದ. ಆ ನ್ಯೂಕ್ಲಿಯಸ್ ಒಳಗೆ ಇಂಡಿಕೇಟ್ ಮಾಡಿ ನೋಡಿರಿ, ದಟ್ ಈಸ್ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ ಅಂತೇಳಿ. ಹೌದಾ? ಸೊ ಆ ನ್ಯೂಕ್ಲಿಯಸ್ ಒಳಗೆ ಇರ್ತಾವೆ ರೀ ಯಾವ್ಯಾವು? ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಅಂತೇಳಿ. ಸರ್ ಎಲೆಕ್ಟ್ರಾನ್ ಎಲ್ಲಿರ್ತಾವ್ರಿಪ್ಪ ಅಂದರೆ ನಾನು ಹೇಳ್ದಲ್ಲ, ಆ ನ್ಯೂಕ್ಲಿಯಸ್ ಸುತ್ತ ಏನು ಕಕ್ಷೆಗಳಿರ್ತಾವಲ್ಲ ರೀ, ಆರ್ಬಿಟ್ಸ್ ಅಂತ ಕರಿತಾರಲ್ಲ, ಆ ಆರ್ಬಿಟ್ಸ್ ಒಳಗೆ ಕಂಟಿನ್ಯೂಸ್ ಆಗಿ ರಿವಾಲ್ವ್ ಆಗ್ತಾ ಇರ್ತಾವ.
ಲೈಕ್ ನಮ್ಮ ಸೂರ್ಯನ ಸುತ್ತ ಹೆಂಗೆ ನಾವು ಪ್ಲ್ಯಾನೆಟ್ಸ್ಗಳೆಲ್ಲ ರಿವಾಲ್ವ್ ಆಗ್ಲಾಗತ್ತೀವ ಇಲ್ಲ, ಸೊ ಹಂಗೆ ಅಲ್ಲೂ ಕೂಡ ಏನಾಗತ್ತವ ಕಂಟಿನ್ಯೂಸ್ ಆಗಿ ರಿವಾಲ್ವ್ ಆಗ್ಲಾಗತ್ತವ. ಸೊ ಫಸ್ಟ್ ಆಫ್ ಆಲ್ ಸರ್ ಹೇಳ್ರಿ, ಆ್ಯಟಮ್ ಅನ್ನೋದು ಪಾಸಿಟಿವ್ನು ನೆಗೆಟಿವ್ನು? ಹೌದಾ, ಆ್ಯಟಮ್ ಅನ್ನೋದು ನೀವು ಹೇಳ್ರಿ ನಮ್ಮ ಯಾರಾದರೂ ಪಾಸಿಟಿವ್ನು ನೆಗೆಟಿವ್ನು? ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ನ್ಯೂಟ್ರಲ್ ಅಂತ ಅನ್ಬೋದು. ಕ್ಲಿಯರ್ ಆಯಿತಾ? ಇದು ಪಾಸಿಟಿವ್ನೂ ಅಲ್ಲ, ಅದು ನೆಗೆಟಿವ್ನೂ ಅಲ್ಲ, ಅದು ನ್ಯೂಟ್ರಲ್ ಅಂತ ಅನ್ಬೋದು. ಯಾಕಪ್ಪ ಅಂದರೆ ಯಾವುದೋ ಒಂದು ಆ್ಯಟಮ್ ಒಳಗೆ ನಂಬರ್ ಆಫ್ ಪ್ರೋಟಾನ್ಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರ್ತಾವೆ ರೀ. ಅಂದರೆ ಸರ್ ನ್ಯೂಟ್ರಾನು ಇರ್ತಾವಲ್ಲ ರೀ, ಆ ನ್ಯೂಟ್ರಾನ್ ಕೆಲಸ ಏನು ರೀ? ನ್ಯೂಟ್ರಾನ್ ಚಾರ್ಜ್ ಝೀರೋ, ಅದು ಇದ್ದು ಇರಲಾರ್ದಂಗೆ ರೀ ಮನ್ಯಾಗ. ಹೌದಾ, ಆ ನ್ಯೂಕ್ಲಿಯಸ್ ಅಂತಕ್ಕ ಮನಿ ಇರ್ತದಲ್ಲ, ಆ ಮನಿ ಒಳಗೆ ನ್ಯೂಕ್ಲಿಯಸ್ ಅಂತಕ್ಕಂಥ ಮನಿ ಒಳಗೆ ಆ ನ್ಯೂಟ್ರಾನ್ದು ಏನಪ್ಪ ಚಾರ್ಜ್ ಅಂದರೆ ಝೀರೋ, ಅದ್ರದ್ದೇನು ಕಾಂಟ್ರಿಬ್ಯೂಷನ್ ಇಲ್ಲ. ಮೀನ್ಸ್ ಅದರದ್ದೇನು ಯಾವುದೇ ಒಂದು ಚಾರ್ಜ್ ಇಲ್ಲ, ಅದು ಝೀರೋ. ಬಟ್ ಅಲ್ಲಿ ಇನ್ನೊಂದು ಇರ್ತಾವೆ ಏನಪ್ಪ ಅಂದರೆ ಪ್ರೋಟಾನ್ಸ್. ಆ ಪ್ರೋಟಾನ್ಸ್ ಚಾರ್ಜ್ ಏನಪ್ಪ ಅಂದರೆ ಪಾಸಿಟಿವ್. ಹೌದಾ, ಅದು ಪಾಸಿಟಿವ್ ಶೋ ಮಾಡ್ತದೆ. ಇನ್ನು ಎಲೆಕ್ಟ್ರಾನ್ಸ್ ಇರ್ತಾವೆ ರೀ, ಇಲ್ಲಿ ಸುತ್ತಮುತ್ತ ತಿರುಗಾಡ್ತಿರ್ತಾವೆ. ಆ ಎಲೆಕ್ಟ್ರಾನ್ಸ್ದು ಏನಪ್ಪ ಚಾರ್ಜ್ ಅಂದರೆ ದಟ್ ಈಸ್ ನೆಗೆಟಿವ್ ಅಂತ ಅನ್ಬೋದು. ಹೌದಾ, ನೆಗೆಟಿವ್ ಚಾರ್ಜಸ್. ಸೊ ಈ ಥರ ಹೇಳ್ಬೋದು. ಆ್ಯಂಡ್ ಇನ್ನು ಇಲ್ಲಿ ನೋಡಿರಿ, ಇಲ್ಲಿ ನಾವೊಂದು ಇದು ಶೋ ಮಾಡಿ ಏನಪ್ಪ ಅಂದರೆ ಈ ವೆಲೆನ್ಸ್ ಎಲೆಕ್ಟ್ರಾನ್ ಎದಕ್ಕೆ ಅಂತೀವಿ ನಾವು? ವೆಲೆನ್ಸ್ ಎಲೆಕ್ಟ್ರಾನ್ ಅಂತ ಕೇಳಿರ್ಬೋದು ನೀವು ಕೆಮಿಸ್ಟ್ರಿ ಒಳಗೆ ಆಲ್ರೆಡಿ ಭಾಳ ಸಲ ವರ್ಡ್ ಕೇಳಿರ್ತೀರಿ. ವೆಲೆನ್ಸ್ ಎಲೆಕ್ಟ್ರಾನ್ ಆ್ಯಂಡ್ ವೆಲೆನ್ಸ್ ಶೆಲ್, ಅದು ಔಟರ್ ಮೋಸ್ಟ್ ಶೆಲ್ ಅಂತ ಕೇಳಿರ್ತೀರಿ. ಈ ಲಾಸ್ಟ್ ಆರ್ಬಿಟ್ ಇರುತ್ತೆ ನೋಡಿರಿ, ಇದಕ್ಕೆ ನಾವೇನು ಮಾಡ್ತೀವಿ? ಔಟರ್ ಮೋಸ್ಟ್ ಶೆಲ್ ಅಂತ ಕರಿತೀವಿ. ಈ ಔಟರ್ ಮೋಸ್ಟ್ ಶೆಲ್ ಒಳಗಿರ್ತಕ್ಕಂಥ ಎಲೆಕ್ಟ್ರಾನನ್ನು ನಾವೆಂತ ಕರಿತೀವಿ? ವೆಲೆನ್ಸ್ ಎಲೆಕ್ಟ್ರಾನ್ ಅಂತ ಕರಿತೀವಿ. ಅಥವಾ ಇನ್ನೊಂದು ಭಾಷೆ ಒಳಗೆ ಹೇಳ್ಬೇಕಪ್ಪ ಅಂದರೆ ಫ್ರೀ ಎಲೆಕ್ಟ್ರಾನ್ಸ್ ಅಂತಲೂ ಕರಿತೀವಿ. ಮತ್ತೊಂದು ಭಾಷೆ ಒಳಗೆ ಹೇಳ್ಬೇಕಪ್ಪ ಅಂದರೆ ಕಂಡಕ್ಟಿಂಗ್ ಎಲೆಕ್ಟ್ರಾನ್ಸ್ ಅಂತಲೂ ಕರಿತೀವಿ. ಯಾಕೆ ಅದಕ್ಕೆ ಕಂಡಕ್ಟಿಂಗ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ ಅಥವಾ ಯಾಕೆ ವೆಲೆನ್ಸ್ ಎಲೆಕ್ಟ್ರಾನ್ ಕರಿತೀವಪ್ಪ ಅಂದರೆ, ಈಗ ನೋಡಿರಿ, ನಮಗಂತೂ ಗೊತ್ತದ ನ್ಯೂಕ್ಲಿಯಸ್ಗೆ ಒಂದು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅದು. ಹೌದಾ, ಆ ನ್ಯೂಕ್ಲಿಯಸ್ ಸುತ್ತಮುತ್ತ ರಿವಾಲ್ವ್ ಆಗ್ತಾ ಇರತಕ್ಕಂಥ ಎಲ್ಲ ಎಲೆಕ್ಟ್ರಾನ್ಸ್ಗಳಿಗೆ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಹಿಡ್ಕೊಂಡು ತನ್ನ ಸುತ್ತಾನೇ ತಿರುಗಿಸ್ತಿರ್ತಾರೆ. ಬಟ್ ಹೆಂಗೆ ನ್ಯೂಕ್ಲಿಯಸ್ಸಿಂದ ದೂರ ಹೋಗ್ತಾ ಇರ್ತಾವ. ಸೊ ಕಂಪ್ಲೀಟ್ ಲಾಸ್ಟ್ ಎಲೆಕ್ಟ್ರಾನ್ ಇರ್ತದಲ್ಲ, ಲಾಸ್ಟ್ ಎಲೆಕ್ಟ್ರಾನ್ ಅಂದರೆ ಹೋದರೆ ಇದು. ಹೌದಾ, ಸೊ ಈ ಲಾಸ್ಟ್ ಎಲೆಕ್ಟ್ರಾನ್ ಇರ್ತದಲ್ಲ, ಆ ಲಾಸ್ಟ್ ಎಲೆಕ್ಟ್ರಾನ್ ಇರ್ತದೆ ಈ ಒಂದು ನ್ಯೂಕ್ಲಿಯಸ್ ಜೊತೆಗೆ ಬಾಂಡಿಂಗ್ ಭಾಳ ವೀಕ್ ಇರ್ತದೆ ರೀ ಅದ್ರದ್ದು. ಹೌದಾ, ನ್ಯೂಕ್ಲಿಯಸ್ ಇರೋದು ಇಲ್ಲಿ ಮಿಡಲ್ಲು, ಆ ಲಾಸ್ಟ್ ಎಲೆಕ್ಟ್ರಾನ್ ಅದು ಕಂಪ್ಲೀಟ್ ಹೊರಗಿಂದ ಆರ್ಬಿಟ್ ಒಳಗೆ, ಅಂದರೆ ಹೊರಗಿಂದ ಅಂದರೆ ಲಾಸ್ಟ್ ಫೈನಲ್ ಆರ್ಬಿಟ್ ಒಳಗೆ. ಸೊ ಅವೆರಡರ ನಡುವೆ ಡಿಸ್ಟೆನ್ಸ್ ಜಾಸ್ತಿ ಅದ. ಡಿಸ್ಟೆನ್ಸ್ ಜಾಸ್ತಿ ಇರೋಗೋಸ್ಕರ ಬಾಂಡಿಂಗು ವೀಕ್ ಅದ. ಆ ಬಾಂಡಿಂಗ್ ವೀಕ್ ಇದ್ದಿದ್ದ ಕಾಲಾಗ ಅದು ಅಟ್ರಾಕ್ಟ್ ಮಾಡ್ತದೆ ರೀ, ಮಾಡಲ್ಲ ಅಂತಲ್ಲ, ಬಟ್ ಭಾಳ ವೀಕ್ಲಿ ಅಟ್ರಾಕ್ಟ್ ಮಾಡ್ತದೆ. ಸೊ ಅದರಿಂದ ಆ ಒಂದು ವೀಕ್ಲಿ ಅಟ್ರಾಕ್ಟ್ ಮಾಡೋ ರೀಸನ್ಲಿಂತ ಆ ಎಲೆಕ್ಟ್ರಾನಿಗೆ ಏನಾದರೂ ಸ್ವಲ್ಪ ನಾವು ಎನರ್ಜಿ ಕೊಟ್ವಿ ಅಂತಂದರೆ ಆ ಎಲೆಕ್ಟ್ರಾನ್ ಏನಾಗ್ತದೆ, ಆ ಕಕ್ಷೆಯನ್ನು ಬಿಟ್ಟು, ಆ ಒಂದು ಆರ್ಬಿಟನ್ನು ಬಿಟ್ಟು ಜಂಪ್ ಆಗಿ ಹೊರಗೆ ಬಂದುಬಿಡ್ತದೆ ರೀ. ಹೌದಾ, ಹೊರಗೆ ಬಂದುಬಿಟ್ಟು ಕಂಡಕ್ಷನ್ ಎಲ್ಲಕ್ಕೆ ರೆಡಿ ಆಗ್ತದೆ. ಕಂಡಕ್ಷನ್ ಅಪ್ಪ ಅಂದರೆ ಫ್ರೀ ಆಗಿಬಿಡ್ತದೆ ಅದು. ಹೌದಾ, ಈಗ ನೀವು ಕ್ಲಾಸ್ ಒಳಗೆ ಕುಂತಿರ್ತೀರಿ, ನಿಮ್ಗೊಂದು ಆರ್ಬಿಟ್ ಒಳಗೆ ಕುಂತಂಗೆ, ಯಾವಾಗ ನೀವು ಕ್ಲಾಸ್ ಒಳಗಿಂದ ಹೊರಗೆ ಬಂದ್ರಿ ಜಂಪ್ ಆಗಿ ಅಂತಂದರೆ ನೀವು ಫ್ರೀ ಎಲೆಕ್ಟ್ರಾನ್ಸ್, ನೀವು ಎಲ್ಲೂ ಹೋಗ್ಬೋದು, ಮನೆಗೂ ಹೋಗ್ಬೋದು, ಕ್ಯಾಂಟೀನ್ಗೆ ಹೋಗ್ಬೋದು, ಸೀದಾ ಗೇಟ್ಗೂ ಹೋಗ್ಬೋದು, ಎಲ್ಲಾದರೂ ಹೋಗ್ಬೋದು, ಟಾಯ್ಲೆಟ್ಗೆ ಹೋಗ್ಬೋದು. ಸೊ ಅದಕ್ಕೆ ಈ ಥರ ಈ ಒಂದು ಫೈನಲ್ ಏನು ಶೆಲ್ ಒಳಗೆ, ಫೈನಲ್ ಕಕ್ಷೆ ಒಳಗೆ ಇರ್ತದ. ಸೊ ಅಂದರೆ ಲಾಸ್ಟ್ ವೆಲೆನ್ಸ್ ಶೆಲ್ ಅಂತ ಕರಿತೀರಿ. ಆ ವೆಲೆನ್ಸ್ ಶೆಲ್ ಒಳಗೆ ಇರತಕ್ಕಂಥ ವೆಲೆನ್ಸ್ ಎಲೆಕ್ಟ್ರಾನು ಯಾವಾಗ ಎನರ್ಜಿ ಕೊಟ್ಟ ಮೇಲೆ ಅದು ಜಂಪ್ ಆಗಿ ಹೊರಗೆ ಬಂದು ಅದು ಫ್ರೀ ಎಲೆಕ್ಟ್ರಾನ್ ಆಗ್ತದ, ಅದಕ್ಕೆ ನಾವು ಕಂಡಕ್ಟಿಂಗ್ ಎಲೆಕ್ಟ್ರಾನ್ ಅಂತ ಕರಿತೀವಿ. ಅದೇ ಅಂಥ ಎಲೆಕ್ಟ್ರಾನ್ಸ್ಗಳೇ ಕಂಡಕ್ಟ್ ಆಗ್ತಾವ. ಅದಾ ಅಂದರೆ ಕಂಡಕ್ಷನ್ಗೆ ಮೇನ್ ರೀಸನ್ ಇಂಥ ಎಲೆಕ್ಟ್ರಾನ್ಸ್ ಅಂತಲೇ ಅನ್ಬೋದು. ಕ್ಲಿಯರಿಂದ? ಓಕೆ, ಆಲ್ರೆಡಿ ನಿಮಗೆ ಒಂದು ಬೇಸಿಕ್ ವಿಡಿಯೋ ಒಳಗೆ ಹೇಳೇನಿ ರೀ, ಏನಪ್ಪ ಅಂದರೆ ಮಾಸ್ ಆಫ್ ಎಲೆಕ್ಟ್ರಾನು, ಚಾರ್ಜ್ ಆಫ್ ಎಲೆಕ್ಟ್ರಾನು. ಬಟ್ ಸ್ಟಿಲ್ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಚಾರ್ಜ್ ಆಫ್ ಎಲೆಕ್ಟ್ರಾನ್ ಅಂತದ ನೋಡ್ರಿ ಇಲ್ಲಿ. ಚಾರ್ಜ್ ಆಫ್ ಎಲೆಕ್ಟ್ರಾನ್ ದಟ್ ಈಸ್ ಒಂದು ಚಾರ್ಜ್ ಆಫ್ ಎಲೆಕ್ಟ್ರಾನ್ ಎಷ್ಟು ಇರ್ತಪ್ಪ ಅಂದರೆ ಅದಕ್ಕೊಂದು ಮ್ಯಾಗ್ನಿಟ್ಯೂಡ್, ಇದು ಫಿಕ್ಸ್ ನಿಮ್ಮ ತಲೆಯಾಗ ಇಟ್ಕೋಬೇಕು. ನೀವು ಬೈಹ್ಯಾಟ್ ಮಾಡ್ತಿರೋ ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ, ಬಟ್ ಇದು ಫಿಕ್ಸ್ ನಿಮ್ಮ ತಲೆಯಾಗಿರಬೇಕು. ದಟ್ ಈಸ್ -1.6 × 10⁻⁻19 ಕೂಲಮ್ ಅಂತೇಳಿ. ಹೌದಾ, -1.6 × 10⁻⁻19 ಕೂಲಮ್ ಅಂತೇಳಿ. ನೆಕ್ಸ್ಟ್ ಚಾರ್ಜ್ ಆಫ್ ಪ್ರೋಟಾನ್ ಅಪ್ಪ ಅಂತಂದರೆ ಜಸ್ಟ್ ಆ ಮೈನಸ್ ಇರ್ತದಲ್ಲ, ಈ ಮೈನಸ್ ಜಾಗ ಒಳಗೆ ಪ್ಲಸ್ ಹಾಕಿಬಿಟ್ರೆ ಮುಗೀತು. ರಿಮೈನಿಂಗ್ ಮ್ಯಾಗ್ನಿಟ್ಯೂಡ್ ಎವ್ರಿಥಿಂಗ್ ವಿಲ್ ಬಿ ಸೇಮ್. ಹೌದಾ, ಸೊ +1.6 × 10⁻⁻19 ಕೂಲಮ್ ಅಂತೇಳಿ. ಆ್ಯಂಡ್ ಚಾರ್ಜ್ ಆಫ್ ನ್ಯೂಟ್ರಾನ್ ಏನಂತ ಕೇಳಿದ್ರೆ ನಾನು ಹೇಳೋದೇನೋ ಇದ್ದು ಇರಲಾರ್ದಂಗೆ ಅಂಥೇಳಿ, ಆ್ಯಂಡ್ ದಟ್ ಈಸ್ 0 ಅಂತ ಹೇಳ್ಬೋದು. ಕ್ಲಿಯರ್ ಆಯಿತಾ? ಆ್ಯಂಡ್ ಸರ್ ಚಾರ್ಜ್ ಅಂತೂ 0 ಆಯಿತು, ಚಾರ್ಜ್ ಅಂತೂ 1.6 × 10⁻⁻19 ಕೂಲಮ್ ಆಯಿತು, ಪ್ಲಸ್ ಮೈನಸ್ ಆಯಿತು. ಬಟ್ ವಾಟ್ ಅಬೌಟ್ ಮಾಸ್? ಹೌದಾ, ಮಾಸ್ ಏನಪ್ಪ ಅಂತಂದರೆ ಇಲ್ಲಿ ಮಾಸ್ ಆಫ್ ಎಲೆಕ್ಟ್ರಾನ್ ಅಂದರೆ EM ಅಂತ ಬರ್ತೀನಿ ನೋಡಿ, ಅಥವಾ ME ಅಂತ ಬರ್ತೀನಿ, ಅಂದರೆ ಮಾಸ್ ಆಫ್ ಎಲೆಕ್ಟ್ರಾನ್ ಅಂತಂದಾಗ ಆ ಮಾಸ್ ಆಫ್ ಎಲೆಕ್ಟ್ರಾನ್ ಏನಪ್ಪ ಅಂತ ಕೇಳಿದ್ರೆ ದಟ್ ಈಸ್ ಎಲೆಕ್ಟ್ರಾನ್ ಅಂದರೆ ಅದು 9.1 × 10⁻31 kg ಅಂತ ಕರಿತೀವಿ. ನೋಡಿರಿ ಎಷ್ಟು ಹಗುರದ ಅಂದರೆ ಎಲೆಕ್ಟ್ರಾನ್ -31 kg, ಅಷ್ಟು ಹಗುರದ ರೀ. -31 kg ರೀ,
ವೆರಿ ಲೈಟ್ ಪಾರ್ಟಿಕಲ್ ಎಲೆಕ್ಟ್ರಾನ್ ಅನ್ನೋದು ಭಾಳ ಲೈಟ್ ಪಾರ್ಟಿಕಲ್ ಅದು ಹೌದಾ. ಸೊ 9.1 × 10⁻³ kg. ಇನ್ನು ವಾಟ್ ಅಬೌಟ್ ದಿ ಮಾಸ್ ಆಫ್ ಪ್ರೋಟಾನ್ ಅಪ್ಪ ಅಂತಂದರೆ 1.672 × 10⁻27 kg. ಕ್ಲಿಯರ್ ಆಯ್ತಾ. ಇನ್ನು ನೆಕ್ಸ್ಟ್ ವಾಟ್ ಅಬೌಟ್ ಮಾಸ್ ಆಫ್ ನ್ಯೂಟ್ರಾನ್ ಅಂತ ಕೇಳಿದ್ರೆ 1.674 × 10⁻27 kg ಅಂತ ಹೇಳ್ಬೋದು. ಅಲ್ಲಿ ಜಸ್ಟ್ 672 ಬರ್ತದೆ, ಇಲ್ಲಿ ಜಸ್ಟ್ 674 ಬರ್ತಾವೆ. ಕ್ಲಿಯರ್ ಆಯ್ತಾ. ಡಿಫ್ರೆನ್ಸ್ ಒಂದಕ್ಕೊಂದು ಹೋಲಿಕೆ ಮಾಡ್ಕೊಂಡು ನೆನ್ಪಿಟ್ಕೋರಿ ಅಷ್ಟೇ, ಮತ್ತೇನಿಲ್ಲ. ನೆಕ್ಸ್ಟ್ ಇಲ್ಲಿ ನೋಡಿರಿ, ನೆಕ್ಸ್ಟ್ ಪೇಜ್ ಒಳಗೆ ಏನು ಓದ್ತೀವಿ ಅಂತಂದರೆ, ಯಾವಾಗ ಒಂದು ಬಾಡಿಗೆ ಚಾರ್ಜ್ಡ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಬಾಡಿಗೆ ನಾವು ಚಾರ್ಜ್ಡ್ ಅನ್ನಬೇಕಪ್ಪ ಅಂದರೆ ಏನಾಗಬೇಕಲ್ಲಿ ಆ್ಯಕ್ಚುಲಿ. ಕ್ಲಿಯರ್ ಆಯ್ತಾ. ಇದೊಂದು ಚಾರ್ಜ್ಡ್ ಬಾಡಿ ಅಂತ ಕರಿತೀವಿ. ಬಟ್ ಚಾರ್ಜ್ ಅಂದರೆ ಏನಾಗಬೇಕು ರೀ ಇಲ್ಲಿ, ಹೌದಾ. ಡೆಫಿನೇಷನ್ ಹೇಳ್ತಾರೆ ನೋಡಿರಿ, ಅ ಬಾಡಿ ಈಸ್ ಸೇಡ್ ಟು ಬಿ ಚಾರ್ಜ್ಡ್ ಆರ್ ಎಲೆಕ್ಟ್ರಿಫೈಡ್ ಅಂದ್ರೆ ಒಂದೇ, ಚಾರ್ಜ್ಡ್ ಅಂದ್ರೆ ಒಂದೇ. ಎಲೆಕ್ಟ್ರಿಫೈಡ್ ಅಪ್ಪ ಅಂದರೆ ಎಲೆಕ್ಟ್ರಾನ್ಸ್ಗಳು ಹೋಗೋದು ಬರೋದು, ಆ ಪ್ರೊಸೆಸ್ ಎಲೆಕ್ಟ್ರಿಫೈಡ್ ಅಂತ ಕರಿತೀವಿ. ಸೊ ಅದನ್ನು ಹೇಳ್ತೀನಿ ನಿಮಗೆ ನೆಕ್ಸ್ಟು. ವೆನ್ ಎವರ್ ಇಟ್ ಗೇನ್ಸ್ ಆರ್ ಲಾಸಸ್ 1 or more ಎಲೆಕ್ಟ್ರಾನ್ಸ್. ನೋಡಿರಿ, ಯಾವುದೇ ಒಂದು ಬಾಡಿ ಗೇನ್ ಸರಿ ಮಾಡ್ಕೊಂಡು ಅಂದರೆ ತೊಗೋಬೇಕಾರೆ ಅಥವಾ ಲಾಸಸ್ ಬಿಟ್ಟರೆ ಅಂದರೆ ತನ್ನ ಬಾಡಿಯಿಂದ ತನ್ನ ಒಂದು ಸರ್ಫೇಸಿಂದ ಕಳಿಸ್ಬೇಕಾರೆ. ಸೊ ಹಾಗಾದಾಗ ಅದನ್ನು ನಾವು ಎಲೆಕ್ಟ್ರಿಫೈಡ್ ಅಥವಾ ನಾವು ಬಾಡಿ ಚಾರ್ಜ್ಡ್ ಅದು ಅಂತ ಹೇಳ್ತೀವಿ ರೀ. ಈಗ ಫಾರ್ ಎಕ್ಸಾಂಪಲ್ ನಮ್ಮದೊಂದು ಮನಸ್ಸು ಇರ್ತದೆ, ಆ ಮನಸ್ಸು ನ್ಯೂಟ್ರಲ್ ಇರ್ತದೆ. ನ್ಯೂಟ್ರಲ್ ಇದ್ದಾಗ ನಾನೇನು ಮಾಡ್ತೀನಿ, ಕೆಟ್ಟ ಭಾವನೆಗಳನ್ನು ನೆಗೆಟಿವ್ ಅಂತ ತೊಗೋತೀನಿ, ಒಳ್ಳೆಯ ಭಾವನೆಗಳನ್ನು ಪಾಸಿಟಿವ್ ಅಂತ ತೊಗೋತೀನಿ. ಕ್ಲಿಯರ್ ಆಯಿತಾ. ಈಗ ನೆಗೆಟಿವ್ ಚಾರ್ಜ್ ಯಾವುದೈತ್ರಿ, ಕೆಟ್ಟ ಭಾವನೆಗಳು. ಪಾಸಿಟಿವ್ ಚಾರ್ಜ್ ಯಾವುದೈತ್ರಿ, ಒಳ್ಳೆಯ ಭಾವನೆಗಳು. ಕ್ಲಿಯರ್ ಆಯಿತಾ. ನಾ ಎಷ್ಟು ನೆಗೆಟಿವ್ ಕೆಟ್ಟ ಭಾವನೆಗಳು ತೊಗೋತೀನಿ, ನನ್ನ ಬಾಡಿ ಏನಾಯಿತು, ದಟ್ ಈಸ್ ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿ ಆಯಿತು, ಅಥವಾ ನೆಗೆಟಿವ್ಲಿ ಎಲೆಕ್ಟ್ರಿಫೈಡ್ ಆಯಿತು ನಂದು. ಕ್ಲಿಯರ್ ಆಯಿತಾ. ಎಷ್ಟು ನೆಗೆಟಿವ್ ಥಾಟ್ಸ್ಗಳು ತೊಗೋತೀನಿ, ಹೌದಾ, ಅಂದರೆ ಭಾವನೆಗಳು ತೊಗೋತೀನಿ. ಒಂದು ವೇಳೆ ಜಸ್ಟ್ ನಾನು ಏನು ಮಾಡ್ತೀನಿ, ನನ್ನ ಬಾಡಿಲಿರ್ತಕ್ಕಂಥ ಎಲ್ಲ ನೆಗೆಟಿವ್ ಥಾಟ್ಸ್, ಎಲ್ಲ ಕೆಟ್ಟ ಭಾವನೆಗಳು ಹೊರ ಹಾಕಿಬಿಡ್ತೀನಿ, ಎಲ್ಲ ತೆಗೆದು ಬಿಡ್ತೀನಿ. ಆವಾಗ ನನ್ನ ಹತ್ರ ಏನು ಉಳಿತು, ಪಾಸಿಟಿವ್. ಸೊ ದಟ್ ಈಸ್ ದ ಥಿಂಗ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು. ಕ್ಲಿಯರ್ ಆಯಿತಾ. ಸೊ ಏನಪ್ಪ ಅಂದರೆ, ಯಾವಾಗ ಒಂದು ಬಾಡಿ ಒಳಗೆ ನೆಗೆಟಿವ್ ಚಾರ್ಜಸ್ ಮೀನ್ಸ್ ಎಲೆಕ್ಟ್ರಾನ್ಸ್ ಜಾಸ್ತಿ ಬರ್ತಾವೆ. ಇಲ್ಲಿ ನೆಗೆಟಿವ್ ಅಂದರೆ ಯಾವುದದ ರೀ, ಎಲೆಕ್ಟ್ರಾನ್ಸ್. ಪಾಸಿಟಿವ್ ಅಂದರೆ ಯಾವುದದ ರೀ, ಪ್ರೋಟಾನ್ಸ್ ಅಷ್ಟೇ. ಹೌದಾ. ಯಾವಾಗ ಎಲೆಕ್ಟ್ರಾನ್ಸ್ ಜಾಸ್ತಿ ಬರ್ತಾವೆ ಅಲ್ಲಿ ಏನಾಗ್ತದೆ, ಜಾಸ್ತಿ ಆ ಬಾಡಿ ನೆಗೆಟಿವ್ ಆಗ್ತದೆ. ಸೊ ಒಂದು ವೇಳೆ ನಾನು ಏನು ಮಾಡ್ತೀನಿ, ಅದೇ ಬಾಡಿ ಒಳಗಿಂದು ಎಲ್ಲ ಎಲೆಕ್ಟ್ರಾನ್ಸ್ಗಳು ಹೊರ ಹಾಕದಪ್ಪ ಅಂದ್ರೆ ಏನಾಗ್ತದೆ, ಅಲ್ಲೇನು ಉಳಿದವು ಪ್ರೋಟಾನ್ಸ್ ಉಳಿತಾವೆ. ಸೊ ಅದು ಬಾಡಿ ಏನಾಯಿತು, ಪಾಸಿಟಿವ್ಲಿ ಚಾರ್ಜ್ ಆಯ್ತಾ. ಸಿಂಪಲ್. ಸರ್ ಯಾಕೆ ಸರ್ ಪ್ರೋಟಾನ್ ಬರಲ್ಲೇನ್ರಿ. ಸೊ ಪ್ರೋಟಾನ್ಗಳು ಮೂವ್ ಆಗಲ್ಲ, ಇಲ್ಲಿ ಮೂವ್ ಆಗಲಿ ಟ್ರಾನ್ಸ್ಫರ್ ಆಗಲಿ ಆಗೋ ಯಾವುವು, ಓನ್ಲಿ ಎಲೆಕ್ಟ್ರಾನ್ಸ್. ಅದು ತಲೆಗಿಟ್ಟೋಗ್ಬೇಕು. ಒಂದು ವೇಳೆ ಎಲೆಕ್ಟ್ರಾನ್ಸ್ ಹೊರಗೆ ಹೋದರೆ ಉಳಿತಕ್ಕಂಥ ಪ್ರೋಟಾನ್, ಆ ಪ್ರೋಟಾನ್ ಚಾರ್ಜ್ ಏನು, ಪಾಸಿಟಿವ್. ಸೊ ಆ ಬಾಡಿ ಪಾಸಿಟಿವ್ ಅಂತ ಹೇಳ್ಬೋದು. ಒಂದು ವೇಳೆ ಪ್ರೋಟಾನ್ಸ್ ಒಂದು ಎಕ್ಸಾಂಪಲ್, ಒಂದು 5 ಪ್ರೋಟಾನ್ಸ್ ಅದಾವ ಅಂತ ತಿಳ್ಕೊರಿ. ಒಂದು ವೇಳೆ 10 ಎಲೆಕ್ಟ್ರಾನ್ಸ್ ಬಂದವಪ್ಪ ಅಂದರೆ, ಈ ಒಂದು ವೇಳೆ 5 ಎಲೆಕ್ಟ್ರಾನ್ಸ್ ಮತ್ತು 5 ಪ್ರೋಟಾನ್ಸ್ ಇದ್ದವಪ್ಪ ಅಂದರೆ ಬೋತ್ ಆರ್ ನೆಟ್ ಚಾರ್ಜ್ ಏನಾದ್ರು 0 ಆಗ್ತದೆ, ನ್ಯೂಟ್ರಲ್ ಆಗ್ತಿತ್ತು. ಬಟ್ 10 ಬಂದವು ಅಂದರೆ ಎಕ್ಸ್ಟ್ರಾ 5 ಬಂದವೆ. ಎಕ್ಸ್ಟ್ರಾ 5 ಅಂದಮೇಲೆ ಎಕ್ಸ್ಟ್ರಾ 5 ನೆಗೆಟಿವ್ ಚಾರ್ಜಸ್ ಬಂದವು ಅಂದ್ರೆ ಆ ಬಾಡಿ ಏನೈತ್ರಿ, ನೆಗೆಟಿವ್ ಚಾರ್ಜ್ ಆಯಿತು. ಹೌದಾ. ಈ ಥರ ನಾವು ಏನು ಅನ್ಬೋದು, ಯಾವುದೇ ಒಂದು ಬಾಡಿ ಯಾವಾಗ ನಾವು ಎಲೆಕ್ಟ್ರಿಫೈಡ್ ಮತ್ತು ಅಥವಾ ಚಾರ್ಜ್ಡ್ ಬಾಡಿ ಅಂತ ಕರಿತೀವಪ್ಪ ಅಂದರೆ, ಯಾವಾಗ ಆ ಬಾಡಿ ಮೇಲೆ ಚಾರ್ಜಸ್ಗಳು ಅಂದರೆ ನೆಗೆಟಿವ್ ಚಾರ್ಜ್ ಬರಬೇಕು ಅಥವಾ ಹೋಗಬೇಕು. ಇಟ್ ಗೇನ್ಸ್ ಆರ್ ಲಾಸಸ್ ದ ಎಲೆಕ್ಟ್ರಾನ್ಸ್ ಅಂತ ಕರಿತೀರಿ. ಕ್ಲಿಯರ್ ಆಯ್ತು. ಅದಕ್ಕೆ ನಾವು ಆ ಬಾಡಿ ಚಾರ್ಜ್ ಅಂತ ಕರಿತೀವಿ. ಓಕೆ. ನೆಕ್ಸ್ಟ್ ಈ ಚಾರ್ಜ್ ಮತ್ತು ಮಾಸ್. ಸರ್ ಫಸ್ಟ್ ಸ್ಟಾರ್ಟಿಂಗ್ ಹೇಳಿದ್ರಿ ಸರ್ ಮಾಸ್ ಅನ್ನೋದು ಬೇಸಿಕ್ ಪ್ರಾಪರ್ಟಿನ ಅಲ್ವಾ, ಹೌದಾ, ಅಂದರೆ ಇಂಟ್ರೆನ್ಸಿಕ್ ಪ್ರಾಪರ್ಟಿನ ಅಲ್ವಾ. ಎಸ್, ಮಾಸ್ ಇಟ್ ಈಸ್ ಆಲ್ಸೋ ಇಂಟ್ರೆನ್ಸಿಕ್ ಪ್ರಾಪರ್ಟಿ ಆಫ್ ಮ್ಯಾಟರ್. ಯಾವುದೇ ಒಂದು ಮ್ಯಾಟರ್ದು ಒಂದು ಇಂಟ್ರೆನ್ಸಿಕ್ ಪ್ರಾಪರ್ಟಿ ಅಥವಾ ಫಂಡಮೆಂಟಲ್ ಪ್ರಾಪರ್ಟಿ ಮಾಸ್ನೂ ಇರ್ತದೆ. ಮಾಸ್ ಯಾವುದರಲ್ಲಿಂದ ಮಾಡಲ್ಪಟ್ಟದೇನು ಇಲ್ಲ. ಮಾಸ್ ದಟ್ ಈಸ್ ಅ ಫಂಡಮೆಂಟಲ್ ಪ್ರಾಪರ್ಟಿ. ಆ ಮಾಸ್ ಯಾವುದರಲ್ಲಿಂದ ಮಾಡಲ್ಪಟ್ಟದ ಯಾರಿಗೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ, ಹೌದಾ. ಸೊ ಮಾಸು ಫಂಡಮೆಂಟಲ್ ಪ್ರಾಪರ್ಟಿ ಅಂದಮೇಲೆ ಸೊ ಕೆಲವೊಂದು ಡಿಫ್ರೆನ್ಸ್ ಇರ್ತಾವೆ ರೀ ಚಾರ್ಜಿಗೂ ಮಾಸಿಗೂ. ಚಾರ್ಜ್ನು ಇಂಟ್ರೆನ್ಸಿಕ್ ಪ್ರಾಪರ್ಟಿ ಅಂತ ಹೇಳಕತ್ತೀರಿ ಸರ್, ಮಾಸ್ನು ಇಂಟ್ರೆನ್ಸಿಕ್ ಪ್ರಾಪರ್ಟಿ ಅಂತ ಹೇಳಕತ್ತೀರಿ ಸರ್. ದೆನ್ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೆಮ್, ಹೌದಾ, ನೋಡಮ್ಮಂತ. ನೋಡಿರಿ, ಫಸ್ಟ್ ಚಾರ್ಜ್ದು ನೋಡೋಗತ್ತೀನಿ. ಚಾರ್ಜ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್. ಜಸ್ಟ್ ಇವಾಗ ತಾನೇ ಹೇಳಿದೆ, ಚಾರ್ಜ್ ಪಾಸಿಟಿವ್ನೂ ಆಗಿರ್ಬೋದು ನೆಗೆಟಿವ್ನೂ ಆಗಿರ್ಬೋದು, ಹೌದಾ. ಅಂದರೆ ಪಾಸಿಟಿವ್ ಅಪ್ಪ ಅಂದರೆ ಪ್ರೋಟಾನು, ನೆಗೆಟಿವ್ ಅಪ್ಪ ಅಂದರೆ ಎಲೆಕ್ಟ್ರಾನು. ಓಕೆ. ಬಟ್ ಮಾಸ್ ಈಸ್ ಆಲ್ವೇಸ್ ಪಾಸಿಟಿವ್. ಮಾಸ್ ಅನ್ನೋದು ಯಾವಾಗೂ ಪಾಸಿಟಿವ್ ಇರ್ತದೆ ರೀ, ನೆಗೆಟಿವ್ ಸಾಧ್ಯನೇ ಇಲ್ಲ. ಈಗ ನಾವು ಫಾರ್ ಎಕ್ಸಾಂಪಲ್ ನನ್ನ ಮಾಸು, ನಂದು ಒಂದು ವೆಯ್ಟ್ ಏನಷ್ಟದಲ್ಲ, ಫಾರ್ ಎಕ್ಸಾಂಪಲ್ ಏನು ಮಾಡ್ತೀನಿ, ನಂದು 60 kg ಇದೆ ಅಂತ ಹೇಳ್ತೀನಿ. ಯಾವಾಗಲಾದರೂ ಯಾರಿಗಾದರೂ -60 kg ಅದಂತ ಕೇಳಿರೇನು, ಸಾಧ್ಯ ಇಲ್ಲ, ಹೌದಾ. ಮಾಸ್ ಈಸ್ ಆಲ್ವೇಸ್ ಪಾಸಿಟಿವ್, ಯಾವತ್ತೂ ನೆಗೆಟಿವ್ ಆಗೋಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ನೋಡಿರಿ,
ಚಾರ್ಜ್ ಈಸ್ ಇಂಡಿಪೆಂಡೆಂಟ್ ಆಫ್ ಸ್ಪೀಡ್, ಹೌದಾ, ಬಟ್ ಮಾಸ್ ಈಸ್ ಡಿಪೆಂಡ್ ಅಪಾನ್ ದಿ ಸ್ಪೀಡ್. ಇದರ ಅರ್ಥ ನೋಡಿರಿ ಏನಪ್ಪ ಅಂದರೆ, ಚಾರ್ಜು ಒಂದು ವೇಳೆ ಯಾವುದೇ ಒಂದು ಬಾಡಿ ಆಬ್ಜೆಕ್ಟ್ ಅಥವಾ ಯಾವುದೋ ಒಂದು ಮ್ಯಾಟರ್ ಒಂದು ಸ್ಪೀಡ್ ಆಫ್ ಲೈಟ್ ಒಂದು ವೇಗ ಒಳಗೆ ಚಲಿಸ್ಲಾಗತ್ತಿತ್ತು ಅಥವಾ ಮೂವ್ ಆಗ್ಲಾಗತ್ತಿತ್ತಪ್ಪ ಅಂದರೆ ಅದರ ಚಾರ್ಜ್ ಏನಾಗ್ತದೆ ಅಂತ ಕೇಳ್ತಾರೆ. ಅದು ಏನಾಗಲ್ಲ ಅಲ್ಲ, ಇಟ್ ರಿಮೇನ್ಸ್ ಕಾನ್ಸ್ಟೆಂಟ್. ಚಾರ್ಜ್ ಪಾಸಿಟಿವ್ ಇತ್ತಪ್ಪ ಅಂದರೆ ಅದು ಎಷ್ಟೇ ವೆಲೋಸಿಟಿ ಒಳಗೆ ಸ್ಪೀಡ್ ಹೋಗಲಿ, ಅದು ಎಷ್ಟೇ ವೆಲೋಸಿಟಿ ಒಳಗೆ ಹೋಗಲಿ, ಅದು ಪಾಸಿಟಿವ್ನೇ ಇರ್ತದೆ. ಪಾಸಿಟಿವ್ ಇದ್ದಿದ್ದು ನೆಗೆಟಿವ್ ಆಗಲ್ಲ ಅಥವಾ ನೆಗೆಟಿವ್ ಇದ್ದಿದ್ದು ಪಾಸಿಟಿವ್ ಆಗಲ್ಲ. ಕ್ಲಿಯರ್ ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಬೈಕ್ ಇರ್ತದೆ, ನಿಮ್ಮ ಬೈಕು ಕಂಪ್ಲೀಟ್ ಸ್ಪೀಡ್ ಆಫ್ ಲೈಟ್ ಎಷ್ಟು ರೀ? 3 × 10⁸ ಮೀಟರ್/ಸೆಕೆಂಡ್ ಹೇಳ್ತೀರಿ. ಅಷ್ಟು ಸ್ಪೀಡ್ ಒಳಗೆ, ಅಷ್ಟು ವೆಲಾಸಿಟಿ ಒಳಗೆ ನಿಮ್ಮ ಬೈಕ್ ಓಡೋದ್ರಪ್ಪ ಅಂದರೆ ನಿಮ್ಮ ಬೈಕ್ ಹೋಗಿ ಕಾರ್ ಆಗ್ತದನು? ಸಾಧ್ಯ ಇಲ್ಲ, ಹೌದಾ? ಸೊ ಚಾರ್ಜ್ ಏನಿರ್ತದಲ್ಲ, ಇಟ್ ವಿಲ್ ರಿಮೇನ್ಸ್ ಕಾನ್ಸ್ಟೆಂಟ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಪಾಸಿಟಿವ್ನೇ ಇರ್ತದೆ, ನೆಗೆಟಿವ್ ಇದ್ದರೆ ನೆಗೆಟಿವ್ನೇ ಇರ್ತದೆ. ಬಟ್ ಮಾಸ್ ಹಂಗಲ್ಲ. ಮಾಸ್ ಏನು ಮಾಡ್ತಪ್ಪ ಅಂದರೆ, ಮಾಸ್ ಈಸ್ ಡಿಪೆಂಡ್ ಅಪಾನ್ ದಿ ಸ್ಪೀಡ್ ಮೇಲೆ ಡಿಪೆಂಡ್ ಅದ ರೀ ಇದು. ಅದ ಅಂದರೆ ಸ್ಪೀಡ್ ಹೆಚ್ಚಿಗೆ ಐತಪ್ಪ ಅಂದರೆ ಏನಾಗ್ತದೆ, ಸ್ಪೀಡ್ ಕಮ್ಮಿ ಆಯ್ತು ಅಂದರೆ ಏನಾಗ್ತದೆ ಅಂದರೆ, ಇಲ್ಲಿ ನೋಡಿರಿ, ಇಲ್ಲೊಂದು ಕೆಳಗೆ ಇಕ್ವೇಷನ್ ಬರ್ತೀನಿ, ಅದು ಆಲ್ರೆಡಿ ಫಸ್ಟ್ ಇಯರ್ ಒಳಗೆ ನೋಡಿರ್ಬೇಕು. ಇಲ್ಲಿ ಕ್ಯಾಪಿಟಲ್ ಎಮ್ ಅಂತಂದರೆ ಮಾಸ್ ಆಫ್ ಬಾಡಿ ಅನ್ಬೋದು. ಟೋಟಲ್ ನಿಮ್ಗೆ ಇಕ್ವೇಷನ್ ಹೇಳ್ತೀನಿ ಫಸ್ಟು. ಕ್ಯಾಪಿಟಲ್ ಎಮ್ ಈಸ್ ಈಕ್ವಲ್ ಟು m0 ಡಿವೈಡೆಡ್ ಬೈ √1 - v² ಡಿವೈಡೆಡ್ ಬೈ c² ಅಂತ ಅನ್ಬೋದು. ಸೊ ಇಲ್ಲಿ m0 ಅನ್ನೋದೇನು ರೆಸ್ಟ್ ಮಾಸ್, ಹೌದಾ? ಕ್ಯಾಪಿಟಲ್ ಎಮ್ ಅನ್ನೋದೇನು ಮಾಸ್ ಆಫ್ ದಿ ಬಾಡಿ. ನೆಕ್ಸ್ಟ್ v² ಅಂದರೆ ವಿ ಅನ್ನೋದೇನು ವೆಲಾಸಿಟಿ ಆಫ್ ದಿ ದಟ್ ಪರ್ಟಿಕ್ಯುಲರ್ ಬಾಡಿ ಆರ್ ಮ್ಯಾಟರ್. ನೆಕ್ಸ್ಟ್ c² ಅನ್ನೋದೇನು ಸ್ಪೀಡ್ ಆಫ್ ಲೈಟ್. ಇಲ್ಲಿ ಸಿಂಪಲಿ ಈ ಒಂದು ಸೆಂಟೆನ್ಸ್ದ ಅರ್ಥ ಏನಪ್ಪ, ಮಾಸ್ ಈಸ್ ಡಿಪೆಂಡ್ ಅಪಾನ್ ದಿ ಸ್ಪೀಡ್ ಅಪ್ಪ ಅಂದರೆ ರೆಸ್ಟ್ ಮಾಸ್ಗಿಂತ ಯಾವಾಗ ಒಂದು ಬಾಡಿ ರೆಸ್ಟ್ ಒಳಗೆ ಇರ್ತದೋ ಆ ಮಾಸ್ಗಿಂತ ಯಾವ ಬಾಡಿ ಸ್ಪೀಡಾಗಿ ಫುಲ್ ವೆಲಾಸಿಟಿ ಒಳಗೆ ಮೂವ್ ಆಗ್ತಿರ್ತದೋ ಅದ್ರ ಬಾಡಿ ಮಾಸ್ ಹೆಚ್ಚಿಗೆ ಇರ್ತದೆ ಅಂತ ಹೇಳ್ತಾರೆ. ಸಿಂಪಲ್. ಕ್ಲಿಯರ್ ಆಯ್ತಾ? ಒನ್ಸ್ ಅಗೇನ್ ರಿಪೀಟಿಂಗ್, ಯಾವ ಬಾಡಿ ರೆಸ್ಟ್ ಒಳಗಿರ್ತದೋ ಅದಕ್ಕಿಂತ ಯಾವ ಬಾಡಿ ಮೋಷನ್ ಒಳಗಿರ್ತದೆ. ಮೋಷನ್ ಅಂದರೆ ಸುಮ್ಮನೆ ನಾರ್ಮಲ್ ಮೋಷನ್ ಅಲ್ಲ, ಈಗ ನಾವು ಓಡ್ತೀವಲ್ಲ ಅಂಥ ಮೋಷನ್ ಅಲ್ಲ, ಸ್ಪೀಡ್ ಆಫ್ ಲೈಟ್ ವೇಗದಾಗಿರ್ಬೇಕು ರೀ. ಅಂಥ ವೇಗದಾಗಿತ್ತಪ್ಪ ಅಂದರೆ ಅದ್ರ ಮಾಸ್ ಇನ್ಕ್ರೀಸ್ ಆಗಿರ್ತದೆ ಅಂತ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಬಾಡಿ 1 kg ಇತ್ತಪ್ಪ ಅಂತ ತಿಳ್ಕೊರಿ, ಆ 1 kg ಬಾಡಿ ಒಂದು ವೇಳೆ ಸ್ಪೀಡ್ ಆಫ್ ಲೈಟ್ ಒಳಗೆ ಥ್ರೋ ಆಯ್ತಪ್ಪ ಅಂದರೆ ಅಷ್ಟು ವೇಗವಾಗಿ ಚಲಿಸ್ಲಿಕ್ಕತ್ತಪ್ಪ ಅಂದರೆ ಆ ಒಂದು ವೇಟ್ ಏನಾದ್ರೆ 10 kg ಆಗ್ಬೋದು ಅಂತ ಹೇಳ್ತಾರೆ. ಎಸ್, ಇದು ಆಗ್ತದೆ. ಯಾಕಪ್ಪ ಅಂದರೆ ಇಲ್ಲಿ ನೋಡ್ರಿ, ಇಲ್ಲಿ ಈ ಇಕ್ವೇಷನ್ ಕೊಟ್ಟಿದೆ ಆಲ್ರೆಡಿ ಫಸ್ಟ್ ಇಯರ್ ಒಳಗೆ ನೋಡಿರ್ತೀರಿ. m ಈಸ್ ಈಕ್ವಲ್ ಟು m0 ಡಿವೈಡ್ ಬೈ √1 - v² c². m0 ಅಂದ್ರೇನು ರೆಸ್ಟ್ ಮಾಸ್, ಹೌದಾ? ಕ್ಯಾಪಿಟಲ್ ಎಮ್ ಅಂದ್ರೇನು ಮಾಸ್ ಆಫ್ ದಿ ಬಾಡಿ ಅಂತ ಅನ್ಬೋದು. ಕ್ಲಿಯರ್ ಆಯ್ತಾ ಇಲ್ಲ? ಓಕೆ, ಅಂದರೆ ಟೋಟಲ್ ಚಾರ್ಜು ಸ್ಪೀಡ್ ಮೇಲೆ ಡಿಪೆಂಡ್ ಆಗಲ್ಲ. ಸ್ಪೀಡ್ ಎಷ್ಟೇ ಇರಲಿ, ಕಮ್ಮಿ ಇರಲಿ, ಫುಲ್ ಸ್ಪೀಡ್ ಇರಲಿ, ಚಾರ್ಜ್ ಪಾಸಿಟಿವ್ ಇತ್ತಂದರೆ ಪಾಸಿಟಿವ್ನೇ ಇರ್ತದೆ, ನೆಗೆಟಿವ್ ಇತ್ತಂದರೆ ನೆಗೆಟಿವ್ನೇ ಇರ್ತದೆ. ಬಟ್ ಮಾಸ್ ಹಂಗಲ್ಲ. ಒಂದು ವೇಳೆ ರೆಸ್ಟ್ ಒಳಗಿತ್ತಪ್ಪ ಅಂದರೆ ಆ ಮಾಸ್ ಅದರದ್ದು ಹಗುರು ಇರ್ತದೆ. ಹಗುರು ಅಂದ್ರೇನು ಒಂದು ನಾರ್ಮಲ್ ಇರ್ತದೆ. ಬಟ್ ಯಾವಾಗ ಅದೇ ಒಂದು ಆಬ್ಜೆಕ್ಟ್ ಫುಲ್ ಲೈಟ್ ಆಫ್ ಸ್ಪೀಡ್ ಒಳಗೆ ಹೋಯ್ತಪ್ಪ ಅಂದರೆ, ಅಷ್ಟು ವೇಗವಾಗಿ ಹೋಯ್ತಪ್ಪ ಅಂದರೆ ಅದರ ಸ್ಪೀಡು ಅದ್ರ ಮಾಸು ಇನ್ಕ್ರೀಸ್ ಆಗ್ತದೆ. ಅದ್ರ ಮಾಸು ಇನ್ಕ್ರೀಸ್ ಆಗ್ತದೆ. 1 kg ಇರ್ತದೆ 10 kg ಆಗ್ಬೋದು, 1000 kg ಆಗ್ಬೋದು, ಎಷ್ಟೇ ಆಗ್ಬೋದು. ಅದಾ ಇಟ್ ಡಿಪೆಂಡ್ಸ್ ಅಪಾನ್ ದಿ ದಟ್ ಸಿನೇರಿಯೋ ಅಂತ ಹೇಳ್ಬೋದು. ಕ್ಲಿಯರ್ ಆಯ್ತಾ? ಸೊ ಅದೇ ಈ 2 ಡಿಫ್ರೆನ್ಸಸ್ ಅಂತ ಹೇಳ್ತೀವಿ. ಆ್ಯಂಡ್ ಚಾರ್ಜ್ ಆಲ್ವೇಸ್ ಕಮ್ಸ್ ವಿತ್ ಮಾಸ್. ಅದಾ ಯಾವುದೇ ಒಂದು ಚಾರ್ಜಿಗೆ ಕಂಪಲ್ಸರಿ ಮಾಸ್ ಇರಲೇಬೇಕು ರೀ. ಯಾವುದೇ ಚಾರ್ಜ್ ಇರಲಿ ಕಂಪಲ್ಸರಿ ಅದಕ್ಕೊಂದು ಪರ್ಟಿಕ್ಯುಲರ್ ಮಾಸ್ ಇರಲೇಬೇಕು. ಅದಕ್ಕೊಂದು ವಜ್ಜಿ ಇರಬೇಕಲ್ಲ, ಹೌದಾ? ಮಾಸ್ ಅಂದ್ರೆ ಏನೋ ಅದಕ್ಕೊಂದು ಪರ್ಟಿಕ್ಯುಲರ್ ವಜ್ಜಿ ಇರಬೇಕಲ್ಲ ರೀ ಒಂದು ಚಾರ್ಜ್ ಅನ್ನು ಬಳಕ. ಬಟ್ ಮಾಸು ಕಂಪ್ಲೀಟಾಗಿ ಅದಕ್ಕೆ ಚಾರ್ಜ್ ಇರಬೇಕು ಅನ್ನೋದೇನಿಲ್ಲ, ಹೌದಾ? ಒಂದು ಚಾರ್ಜಿಗೆ ಮಾಸ್ ಇರ್ಬೋದು, ಬಟ್ ಮಾಸ್ ಅದಂದರೆ ಅದಕ್ಕೆ ಕಂಪಲ್ಸರಿ ಚಾರ್ಜ್ ಇರಬೇಕಂತೇನು ರೂಲ್ಸ್ ಇಲ್ಲ. ಕ್ಲಿಯರ್ ಆಯ್ತಾ? ಸೊ ಒಂದು ಚಾರ್ಜ್ಗೆ ಮಾಸ್ ಇರ್ಬೋದು. ಯಾವುದೇ ಒಂದು ಚಾರ್ಜ್ ಇರ್ತದೆ, ಒಂದು ಪ್ರೋಟಾನ್ ಇದ್ದರೆ ನ್ಯೂಟ್ರಾನ್ ಎಲೆಕ್ಟ್ರಾನ್ ಯಾವುದೇ ಒಂದು ಚಾರ್ಜ್ ಇರಲಿ ಅದಕ್ಕೆ ಮಾಸ್ ಇರ್ತದೆ. ಬಟ್ ಮಾಸ್ ಇದ್ದರೆ ಅದಕ್ಕೆ ಕಂಪಲ್ಸರಿ ಅದಕ್ಕೊಂದು ಚಾರ್ಜ್ ಇರಬೇಕಂತ ರೂಲ್ಸ್ ಇಲ್ಲ. ಅದು ಇದು ಕೂಡ ನಿಮ್ಮ ತಲೆಗಿಡಬೇಕು. ಸೊ ಇಷ್ಟು ನಿಮ್ಮ ಈ ಫಸ್ಟ್ ಚಾಪ್ಟರ್ದು ಕೆಲವೊಂದು ಬೇಸಿಕ್ ಪಾಯಿಂಟ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ನಾವು ಹಿಂಗೆ ಸಿಲೆಬಸ್ ಕಂಟಿನ್ಯೂ ಮಾಡ್ತೀವಿ. ಈ ವಿಡಿಯೋ ಇಷ್ಟ ಆಯ್ತಪ್ಪ ಅಂದರೆ ಗೊತ್ತಿರೋದಲ್ಲಿ ನಿಮಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಎಲ್ರಿಗೂ ನಮಸ್ಕಾರ.